ರಾರಾ ಸರಸಕು ರಾರಾ. Hi guys, welcome back to my channel Priyanka World. ಸೊ ಗೈಸ್, ಇವತ್ತು ನಾನು ಫಸ್ಟ್ ಟೈಮ್ ಕಾಲೇಜ್ ಯೂನಿಫಾರ್ಮ್ನ ಹಾಕೊಂಡು ಹೋಗ್ತಾ ಇದ್ದೀನಿ. ನನಗೆ ಹೆಂಗೆ ಕಾಣಿಸುತ್ತೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ನಾವು ನಿನ್ನೆ ತಾನೇ ಹೋಗಿ ಶೂ ಎಲ್ಲ ತಂದ್ವಿ. ನೀವಿನ್ನೂ ಆ ವ್ಲಾಗ್ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ. ಇವಾಗ ಇಲ್ಲಿ ಅಮ್ಮ ನನಗೆ ಐರನ್ ಮಾಡಿಕೊಡ್ತಾ ಇದ್ದಾರೆ. ರೀಲ್ಸ್ದು BTS ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಅಂತ ಹೇಳಿದೆ. ಸೊ ಇವಾಗ ಅದನ್ನ ಹಾಕ್ತೀನಿ. ನಾನು ತುಂಬ ಕೋಪ ಮಾಡ್ಕೊಂಡು ಕಿಚ್ಚ ಎಲ್ಲ ಆಡಿದ್ದೀನಿ, ಇಗ್ನೋರ್ ಮಾಡಿ ಅದನ್ನು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಷ್ಟೇ ಇದು ಆಕ್ಚುಲಿ ಚೆನ್ನಾಗಿರೋ. ಸುಮ್ಮನೆ ಹಿಂಸೆ ಮಾಡಬೇಡ ನಂಗೆ. ಸರಿ ಆಯ್ತು ಬಿಡು. 50-50. 1 3 2 1 ಜಂಪ್. ನಿಮ್ಮ ಅಮ್ಮ ಅದ ಕಣೆ. ನೀ ಏನ ನೀನ್ ಕಡ್ದಿದ್ ಕಾಲ ಸಾನು ಕಡ್ದವ್ರ ಅಮ್ಮ ಅಂತ. ಶಿಕಾ ಅಲ್ಲಲ್ಲಲ್ಲಲ್ಲಲ್ಲಲ್ಲ. 3 happy 3 ready 3 2 1 go. ಯೋ ಉಲ್ಟಾ ನೀವು ಮಾಡೋದೀಗ ಆಗುತ್ತಾ? ನಾನು ಹಿಂಗೆ ಮಾಡ್ತೀನಿ. 3 2 1 go. One, two, three, four. 1 go. Ready? ಈ ಕಡೆ ಬರಪ್ಪ. 3 2 1 ಹಿಂಗೆ 1 ಚಾಪ ಅಷ್ಟೇ ಬ್ರೋ. ನಾನೇ ಕಾಣಿಸಲ್ಲ ಹೇಳೋದು ಮರಿದ.
ನಂದು ತಗೊಳ್ಳಿ ಹಿಂಗೋ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಐ ನೋ ತುಂಬ ಜನ ಅಂದ್ಕೊಂಡಿರ್ತಾರ ಇದು ಯಾಕೆ ಹಿಂಗೆ ಕಿರ್ಚ್ತಾ ಇದ್ದೀನಿ ಅಂತ. ಅಷ್ಟೊಂದು ಸಿಟ್ಟು ಬರೆಸ್ತಾ ಇದ್ರು, ಸೊ ಹಂಗಾಗಿ ಕಿರ್ಚಾಡ್ತಿದೆ, ಅದು ಎಸ್ಪೆಷಲಿ ಸಾನು ಮೇಲೆ. ಇವತ್ತಿಂದ ನಾನು ಕಾಲೇಜಿಗೆ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಲೇಟ್ ಆಯಿತು, ಸೊ ಹಂಗಾಗಿ ಅಮ್ಮ ಪಟ್ ಅಂತ ಐರನ್ ಮಾಡಿಕೊಟ್ರು. ನಾನು ಪಟ್ ಅಂತ ರೆಡಿಯಾಗಿ ತಿಂಡಿ ತಿನ್ಕೊಂಡು ಹೋದೆ. ಬೆಳಿಗ್ಗೆ ಅಮ್ಮ ಇಡ್ಲಿ ಚಟ್ನಿ ಮಾಡಿದ್ರು. ಕಾಲೇಜಿಂದ ಬಂದೆ, ತುಂಬ ಬಿಸಿಲಿತ್ತು, ತುಂಬ ಸೆಕೆ ಆಗ್ತಾಯಿತ್ತು. ಸೊ ಹಂಗಾಗಿ ನಿಂಬೆಹಣ್ಣು ಜ್ಯೂಸ್ ಕುಡಿದೆ. ಆ್ಯಂಡ್ ಶೂ ಹಾಕಿ ಕಾಲೆಲ್ಲ ನೋವಾಗಿತ್ತು, ತುಂಬ ದಿನ ಆಗಿತ್ತಲ್ಲ ಹಾಕಿ. ಆ್ಯಂಡ್ ಇವತ್ತು ಫಸ್ಟ್ ಡೇ ಅಲ್ವಾ, ಸೊ ಹಂಗಾಗಿ ಎಲ್ಲ ಅದು ಪಾಡಿಗೆ ಅದು ಜಾಗಕ್ಕೆಲ್ಲ ಮರ್ಚಿ ಎಲ್ಲ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನ ಆದಮೇಲೆ ಅಲ್ಲೊಂದಿಲ್ಲೊಂದು ಬಿಸಾಕಿರ್ತೀನಿ, ನಂಗೆ ಗೊತ್ತು. ಆಮೇಲೆ ಹುಡುಕ್ಬೇಕಾಗುತ್ತೆ, ದಟ್ ಈಸ್ ಕಾಮನ್. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಫೇವ್ರೇಟ್ ಟೀ ಮತ್ತು ಬನ್ ತಿಂದೆ. ನಮ್ಮ ಕುಚ್ಚಾಗ್ತಾಯಿತ್ತು, ಸೊ ಹಂಗಾಗಿ ಅದಕ್ಕೆ ದಾರ ಎಲ್ಲ ಹಾಕೊಟ್ಟು ಈಗ ಗಿನ್ನಲ್ಲಿಗೆ ಬೆಲ್ಲನ ಮಿಕ್ಸ್ ಮಾಡ್ತಾ ಇದ್ದೆ. ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಸ್ಕೂಲಲ್ಲಿ ಇದು ತುಂಬಾ ಬ್ಯಾಡ್ ಡೇ ಆಗಿತ್ತು. ಏನಾಯಿತು ಅಂತೆಲ್ಲ ಮುಂದೆ ಹೇಳ್ತೀನಿ. ಆ್ಯಸ್ ಯೂಶ್ವಲ್ ಹೋಗಿ ರೆಡಿಯಾಗಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಚಪಾತಿ ಮತ್ತು ಗಿನ್ನು ತಿನ್ಕೊಂಡು ಹೋಗಿದ್ದೆ. ನನಗೆ ಫುಲ್ ಗ್ಯಾಸ್ಟ್ರಿಕ್ ಆಗಿ ಮಧ್ಯಾಹ್ನನೇ ನಾನು ಮನೆಗೆ ಬಂದೆ. ಪಪ್ಪ ಕರ್ಕೊಂಬಂತು. ಅದಾದಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ತೊಗೊಂಡು ಮಾತ್ರೆ ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಬಂದೆ. ನೀವು ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ, ದಟ್ ಐ ವಾಸ್ ಸಫರಿಂಗ್ ಫ್ರಮ್ ಗ್ಯಾಸ್ಟ್ರಿಕ್ ಅಂತ. ಏನಾಯಿತು ಅಂತ ಇವಾಗ ನಾನು ಡೀಟೇಲಾಗಿ ಹೇಳ್ತೀನಿ. ಇದು ನೆಕ್ಸ್ಟ್ ಡೇ, ವೆಡ್ನೆಸ್ಡೇ. ಇವತ್ತು ನಾನು ರಜಾ ಮಾಡಿದೆ, ಕಾಲೇಜಿಗೆ ಹೋಗಿದ್ದಿಲ್ಲ. ಬಿಕಾಸ್ ನೆನೆ ಏನೇನೋ ಆಗೋಯ್ತಲ್ವ, ಅದನ್ನ ಹೇಳ್ತೀನಿ. ಸೊ ಹಂಗಾಗಿ ರೆಸ್ಟ್ ಮಾಡೋಣ ಅಂತ ಹೇಳಿ ರಜಾ ಮಾಡಿದ್ದೆ. ಈಗ ಮನೇಲಿ ಯಾರೂ ಇಲ್ಲ, ಎಲ್ಲ ಕೆಲಸಕ್ಕೆ ಸ್ಕೂಲಿಗೆಲ್ಲ ಹೋಗಿದ್ದಾರೆ. ಲೆಟ್ ಮೀ ಎಕ್ಸ್ಪ್ಲೇನ್ ವಾಟ್ ಹ್ಯಾಪೆಂಡ್ ಯೆಸ್ಟರ್ಡೇ. ನೆನ್ನೆ ಬೆಳಗ್ಗೆ ನಾನು ಗಿನ್ನು ಮತ್ತು ಚಪಾತಿ ತಿನ್ಕೊಂಡು ಹೋಗಿದ್ದೆ. ನಾನು ತುಂಬ ಸತಿ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿದ್ದೀನಿ. ಆ್ಯಂಡ್ ಸಡನ್ನಾಗಿ ನಾನು ನೆನ್ನೆ ಬ್ರೇಕ್ಫಾಸ್ಟ್ ತಿಂದಿದ್ದರಿಂದ ಫುಲ್ ಗ್ಯಾಸ್ಟ್ರಿಕ್ ಆಗೋಯಿತು. ನನಗೆ ಕನ್ನಡ ಪೀರಿಯಡ್ ಅಂದರೆ 4th ಪೀರಿಯಡಿಂದನೇ ತುಂಬ ನೋವು ಸ್ಟಾರ್ಟ್ ಆಯಿತು. ಫುಲ್ಲು ತಡೆಯೋಕ್ಕಾಗ್ತಾ ಇದ್ದಿಲ್ಲ, ಬಟ್ ಆದರೂ ನೀರು ಕುಡಿದು ಹೆಂಗೋ ಮ್ಯಾನೇಜ್ ಮಾಡಿದೆ. ನೆಕ್ಸ್ಟ್ 4th ಪೀರಿಯಡ್ ಆದಮೇಲೆ ನಮಗೆ ಲಂಚ್ ಬ್ರೇಕ್ ಇರುತ್ತೆ. ಸೊ ಲಂಚ್ ಬ್ರೇಕಿಗೆ ನಾನು ಪಟ್ ಅಂತ ಹೋಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಫಸ್ಟ್ ಊಟ ಮಾಡಿಬಿಡೋಣ ಅಂತ ಹೇಳಿ ಊಟ ಮಾಡೋಕ್ಕೆ ಅಂತ ಬಾಕ್ಸ್ ಓಪನ್ ಮಾಡಿದೆ. ಅಲ್ಲಿ ಚಪಾತಿ ಮತ್ತು ಗಿನ್ನಿತ್ತು. ಒಂದು ಬೈಟ್ ತೊಗೊಂಡು ತಿಂದೆ. ನನಗೇನೂ ಆಗಲಿಲ್ಲ, ಫುಲ್ ವಾಮಿಟಿಂಗ್ ಎಲ್ಲ ಆಗಿ ಸ್ಟಾರ್ಟ್ ಆಯಿತು. ಕನ್ನಡ ಪೀರಿಯಡಲ್ಲೇ ನಾನು ಎಲ್ಲ ನೀರು ಕುಡಿದು ಖಾಲಿ ಮಾಡಿದೆ. ಈಗ ನೀರು ಕುಡಿಯೋಕ್ಕೂ ಅಂತ ನೀರು ಇತ್ತಿಲ್ಲ. ಅದಾದಮೇಲೆ ನೀರು ಫಿಲ್ ಮಾಡೋಣ ಅಂತ ಹೇಳಿ ಜಸ್ಟ್ ನಿಂತ್ಕೊಂಡೆ, ತಲೆ ಸುತ್ತಂಗೆ ಆಗ್ತು. ಆಮೇಲೆ ಕೂತ್ಕೊಂಡೆ. ಅದಾದಮೇಲೆ ನನ್ನ ಫ್ರೆಂಡ್ ನೀರು ನಾನೇ ಫಿಲ್ ಮಾಡ್ಕೊಬರ್ತೀನಿ ಅಂತ ಇಸ್ಕೊಂಡೋದ್ರು. ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗೋಯಿತು. ಸೊ ಹಂಗಾಗಿ ನಾನು ವಾಶ್ರೂಮ್ ಕಡೆಗೆ ಓಡಿದೆ. ಬಟ್ ಅಲ್ಲೆಲ್ಲ ತುಂಬ ಜನ ಇದ್ದರು. ಸೊ ಅದನ್ನ ಕಂಟ್ರೋಲ್ ಮಾಡಿಕೊಂಡು ಅದಾದಮೇಲೆ ಅವರೆಲ್ಲ ಹೋದ್ಮೇಲೆ ವಾಮಿಟ್ ಮಾಡಿ ಜಸ್ಟ್ ಅಲ್ಲೇ ಕೂತ್ಕೊಂಡ್ಬಿಟ್ಟೆ. ಆ್ಯಂಡ್ ಎಲ್ಲರೂ ಲೈಕ್ ನನ್ನ ಮುಖನೇ ನೋಡ್ತಾ ಇದ್ರು. ಆ್ಯಂಡ್ ನನ್ನ ಹಿಂದೆ ನನ್ನ ಫ್ರೆಂಡ್ ಬಂದಿದ್ಲು ವಾಟರ್ ಬಾಟಲ್ನ ಫಿಲ್ ಮಾಡಿಕೊಂಡು. ಆ್ಯಂಡ್ ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ನನ್ನನ್ನು ನೋಡುತ್ತಾ ಇದ್ರು. ಸೊ ಹಂಗೆ ಪಟ್ ಅಂತ ಎದ್ಬಿಟ್ಟು ಅವ್ರಿಗೆ ಸ್ಮೈಲ್ ಮಾಡಿಬಿಟ್ಟು ಏನೂ ಆಗೇ ಇಲ್ಲ ಅಂತ ಕ್ಲಾಸಿಗೆ ವಾಪಸ್ ಬಂದೆ. ಆ್ಯಂಡ್ ಲಿಟ್ರಲಿ ಐ ಸ್ಟಾರ್ಟೆಡ್ ಕ್ರೈಯಿಂಗ್. ಸನುಷಾ ಮತ್ತು ಆನ್ಸಲಿನ್ ಇಬ್ಬರು ಕೂಡ ಮಿಸ್ಸಿಗೆ ಹೇಳಿ ಪೇರೆಂಟ್ಸಿಗೆ ಫೋನ್ ಮಾಡಿಸೋಣ ಅಂತ ಹೇಳಿದ್ರು. ಬಟ್ ನಾನೇ ಬೇಡ, ಮನೇಲಿ ಯಾರೂ ಇರಲ್ಲ, ಸುಮ್ಮನೆ ನಾನು ಒಬ್ಬಳೇ ಹೋಗ್ಬಿಟ್ಟು ಏನು ಮಾಡಲಿ ಅಂತ ಹೇಳಿ ಬೇಡ ಅಂತ ಹೇಳಿದೆ. ಸನುಷಾ ನಾನು ಎಷ್ಟೇ ಬೇಡ ಅಂದರು ಮಿಸ್ಸಿಗೆ ಹೇಳಿದ್ರು. ಮಿಸ್ ಬಂದು ಪೇರೆಂಟ್ಸಿಗೆ ಫೋನ್ ಮಾಡಲ ಅಥವಾ ಸಿಕ್ ರೂಮಲ್ಲಿ ಮಂಕೋ ಅಂತ ಹೇಳಿದ್ರು. ಬಟ್ ನಾನು ಬೇಡ ಮಿಸ್, ಕ್ಲಾಸಿಗೆ ಹೋಗ್ತೀನಿ ಅಂತ ಹೇಳಿ ಕಂಪ್ಯೂಟರ್ ಕ್ಲಾಸ್ ಇತ್ತು. ಸೊ ನಾವು ಕಾಮರ್ಸ್ ಕ್ಲಾಸಿಗೆ ಬಂದ್ವಿ. ಕಂಪ್ಯೂಟರ್ ನೋಟ್ಸ್ನ ನಾನೇ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಆನ್ಸಲಿ ನನ್ನ ನೋಟ್ನ ಇಸ್ಕೊಳ್ಳೋದು. ಲಾಸ್ಟ್ ಬೆಂಚ್ ಕಾರ್ನರಲ್ಲಿ ಕೂರೋದು ನಾನು. ಅಲ್ಲಿ ಫುಲ್ ಸೆಕೆ ಬೇರೆ ಆಗ್ತಾ ಇತ್ತು. ಸಾಕ್ಸು ಕ್ರಾಕ್ಸು ಎಲ್ಲ ಸ್ಮೆಲ್ ಬಂದು ಮತ್ತೆ ನಾನು ವಾಮಿಟ್ ಮಾಡಬೇಕು ಅಂತ ಅನ್ನಿಸ್ತು. ಆವಾಗ ಮಿಸ್ ಅಟೆಂಡೆನ್ಸ್ ತೆಗಿತಾಯಿದ್ರು. ನನ್ನ ಹೆಸರು ಬಂತು. ಸಡನ್ನಾಗಿ ನಾನು ಎದ್ದುಬಿಟ್ಟು ಮಿಸ್ ಐ ಹ್ಯಾವ್ ಟು ಗೋ ಟು ವಾಶ್ರೂಮ್ ಅಂತ ಹೇಳಿ ನನ್ನ ಜೊತೆ ಬಂದಿದ್ದು ಸಿಂಚನ.
ಆ್ಯಂಡ್ ನಾನು ಕಾರಿಡಾರಲ್ಲಿ ನಡೆಯೋಕ್ಕೆ ಆಗ್ತಿದ್ದಿಲ್ಲ, ಫುಲ್ ತಲೆ ಸುತ್ತಂಗೆ ಆಗ್ತಾಯಿತ್ತು. ಮಧ್ಯದಲ್ಲಿ ಕೂತಿ ವಾಶ್ರೂಮ್ಗೆ ಹೋಗಿದ್ದು. ಆ್ಯಂಡ್ ವಾಶ್ರೂಮಲ್ಲಿ ಕೂತ್ಬಿಟ್ಟು ನಾನು ಲಿಟ್ರಲಿ ಅಳ್ತಿದ್ದೆ, ನಂಗೆ ಆಗ್ತಿದ್ದಿಲ್ಲ, ಫುಲ್ ಪೇನ್ ಆಗ್ತಾಯಿತ್ತು. ಅಂದಮೇಲೆ ಸಿಕ್ ರೂಮಿಗೆ ಹೋದ್ವಿ. ಸಿಕ್ ರೂಮಲ್ಲಿ ಕೂತ್ಕೊಂಡು ಅತ್ತೆ ಕಮ್ಮಿ ಹತ್ತಿಲ್ಲ ನಾನು. ಮಧ್ಯದಲ್ಲಿ ಎಲ್ಲಿ ಸಿಕ್ಕಲ್ಲಿ ಕೂತ್ಕೊಂಡು ಹೋಗ್ತಿದ್ದೆ ನಾನು. ಸಿಕ್ ರೂಮಿಗೆ ಹೋಗಿ ಅಲ್ಲೂ ಕೂಡ ನನಗೆ ತಡೆಯೋಕ್ಕಾಗಲಿಲ್ಲ, ಮತ್ತೆ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ನಾನು ತುಂಬ ಅಳ್ತಿದ್ದೆ. ಆವಾಗ ಸಿಂಚನ ಹೋಗಿ ನನ್ನ ಕ್ಲಾಸ್ ಟೀಚರ್ನ ಕರ್ಕೊಂಡು ಬಂದು, ಅವಾಗ ಮಿಸ್ ಬಂದು ನನಗೆ ಸಮಾಧಾನ ಮಾಡಿ ಪೇರೆಂಟ್ಸಿಗೆ ಫೋನ್ ಮಾಡಿಸಿ ನಾನು ಮಲಗೋ ತನಕನೂ ಅಲ್ಲೇ ಇದ್ದರು ಮಿಸ್ಸು. ನಾನು ಮಲಗಿದ ಮೇಲೆ ಹೋಗಿದ್ದು. ಆ್ಯಂಡ್ ನನ್ನ ಪೇರೆಂಟ್ಸ್ ಬರೋ ತನಕನೂ ಅಷ್ಟೇ ಸಿಂಚನ ಅಲ್ಲೇ ನನ್ನ ಜೊತೆನೇ ಇದ್ಲು. ಆ್ಯಂಡ್ ನನ್ನ ಬ್ಯಾಗ್ ಕೂಡ ಅವಳೇ ತಂದುಕೊಟ್ಟಿದ್ದು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹರ್. ಲಾಸ್ಟ್ ಟೈಮ್ ಒಂದು ಸತಿ ಹಿಂಗೆ ಆಗಿ ಫೋನ್ ಮಾಡಿ ಮನೆಗೆ ಬಂದಿದ್ದೆ, ಮತ್ತೆ ಈ ಥರನೇ ಆಗಿದೆ. ದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಎವರ್. ಸೊ ನಾನು ಆ್ಯನ್ಸಲಿನ್, ಸನುಷಾ, ಸಿಂಚನ ಆ್ಯಂಡ್ ಮಿಸ್ಸಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಇಷ್ಟೊಂದು ಕೇರ್ ಮಾಡಿದ್ದಕ್ಕೆ ಐ ಆಮ್ ಗ್ರೇಟ್ಫುಲ್ ಟು ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬರ್ತಾ ದಾರಿಲಿ ಪಪ್ಪನ ಕೈಲಿ ಸರಿಯಾಗಿ ಉಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದೆ. ಸೊ ಅದಾದಮೇಲೆ ಸರಿಯಾಗಿ ಕರೆಕ್ಟ್ ಟೈಮಿಗೆ ಊಟ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಇವತ್ತು ವೆಡ್ನೆಸ್ಡೇ ಅಲ್ವಾ, ಬೆಳಿಗ್ಗೆ ಲೇಟಾಗಿ ಎದ್ದೆ, ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ ನಾನು. ನಂದಿನ್ನೂ ತಿಂಡಿ ಮಾಡೋಗಿತ್ತಿಲ್ಲ, ಅದಕ್ಕಿಂತ ಮುಂಚೆ ಟ್ಯಾಬ್ಲೆಟ್ಸ್ ಕುಡಿಬೇಕಿತ್ತು. ಸೊ ಹಂಗಾಗಿ ಇವಾಗ ಪಟ್ ಅಂತ ಹೇಳಿ ಟ್ಯಾಬ್ಲೆಟ್ಸ್ನ ತೊಗೊಳ್ತಾ ಇದ್ದೀನಿ. ಚಿಕ್ಕವಳಿರ್ಬೇಕಾದ್ರೆ ನಾನಂತೂ ಟ್ಯಾಬ್ಲೆಟ್ಸ್ ಕುಡಿಯೋಕ್ಕೇ ಇಷ್ಟ ಇರ್ತಿದ್ದಿಲ್ಲ, ಫುಲ್ ವಾಮಿಟ್ ಎಲ್ಲ ಮಾಡ್ಕೊತಿದ್ದೆ. ನನಗೆ ಟ್ಯಾಬ್ಲೆಟ್ ಕುಡಿಸೋಕ್ಕೆ ಎಲ್ಲ ಫುಲ್ ಸರ್ಕಸ್ ಮಾಡ್ತಾಯಿದ್ರು. ಅನ್ನದೊಳಗೆ ಹಾಕ್ಕೊಡ್ತಾಯಿದ್ರು, ಸ್ಪೂನಲ್ಲಿ ಪುಡಿ ಮಾಡಿ ಕೊಡ್ತಾಯಿದ್ರು, ಮುದ್ದೆ ಮಾಡಿಬಿಟ್ಟು ಕೊಡ್ತಾಯಿದ್ರು. ಆದರೂ ನಾನು ವಾಂತಿ ಮಾಡ್ಕೊತಾಯಿದ್ದೆ, ನನಗೆ ಒಂಚೂರು ಇಷ್ಟತಿಲ್ಲ ಟ್ಯಾಬ್ಲೆಟ್ಸ್. ನಿಮ್ಗೆ ಯಾವತ್ತಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ದ್ಯಾಟ್ ಇದು ನನ್ನ ಫಸ್ಟ್ ಆ್ಯಂಡ್ ಲಾಸ್ಟ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ. ತಿಂಡಿ ತಿಂದು ಫುಲ್ ರೆಸ್ಟ್ ಮಾಡಿದಾಯಿತು. ಕಾಲೇಜಿಗೆ ಫೋಟೋ ಕೊಡಬೇಕಿತ್ತು. ಸೊ ಹಾಗಾಗಿ ಇಲ್ಲಿ ನಾನು ಫೋಟೋ ತೊಗೊಳ್ಳೋಕ್ಕೆ ಅಂತ ಇಲ್ಲಿ ರೆಡಿಯಾಗಿ ಟ್ರೈಪೋರ್ಡ್ನೆಲ್ಲ ಸೆಟ್ ಮಾಡಿಕೊಂಡು ಈಗ ಪಟ್ ಅಂತ ಫೋಟೋ ತೊಗೊಳ್ಳೋಕ್ಕೆ ರೆಡಿ ಆಗಿದ್ದೀನಿ. ಫೋಟೋನ ಅಂಕಲಿಗೆ ಕಳಿಸಿ ಪ್ರಿಂಟ್ ಮಾಡಿ ನಾನು ತೊಗೊಂಡೋಗೋದು. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್. ಬೈ ಬೈ ಗೈಸ್.